ಈ ವರ್ಷ ಯಾರೆಲ್ಲ KCT ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸ್ಟೂಡೆಂಟ್ಸು ಅವ್ರಿಗೆ ಏನು ಎಡಿಟ್ ಬೇಕೋ ಅದನ್ನು ಎಡಿಟ್ ಮಾಡಿದ್ದೀರಾ. ಸೊ ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ, ಡಿಲೀಟ್ ಮಾಡಿದ್ದೀರಾ, ರೀಆರ್ಡರ್ ಮಾಡಿದ್ದೀರಾ. ಇದಾದಮೇಲೆ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು ಈಗ KCT ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ. ಸೊ ಅವರು ಡೇಟ್ನ ಕೊಟ್ಟಿದ್ದಾರಲ್ವಾ, ಸೊ ಆ ಡೇಟ್ ಪ್ರಕಾರನೇ ಬರುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ KEA ಕಡೆಯಿಂದ. ಸೊ ನಿನ್ನೆ ಅಪ್ಡೇಟ್ ಆಗಿರೋದು. ಸೊ ಆ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತೀರಾ. ಯಾಕಂದರೆ ಈಗ ನಿಮ್ಗೆ ಏನು ಸಿಕ್ಕಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಓಕೆನಾ, ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗೋ ಚಾನ್ಸಸ್ಸು ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ರೀಆರ್ಡರ್ ಮಾಡಿದ್ದೀರಾ ಅಥವಾ ಎಡಿಟ್ ಮಾಡಿದ್ದೀರಾ ಅಥವಾ ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ ಅಥವಾ ಡಿಲೀಟ್ ಮಾಡಿದ್ದೀರಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸು ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಥರ್ಡ್ ರೌಂಡ್ಗೂ ಕಟ್ ಆಫ್ ಎಷ್ಟು ವೇರಿಯೇಷನ್ಸ್ ಆಗಿದೆ. ಸೊ ಲಾಸ್ಟ್ ಇಯರ್ ಎಷ್ಟು ವೇರಿಯೇಷನ್ಸ್ ಆಗಿದೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದು ಡೌಟು ಕ್ಲಾರಿಫೈ ಆಗಬೇಕು ಅಂದರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ನ ಚೆಕ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಕಟ್ ಆಫ್ನ ಚೆಕ್ ಮಾಡಿದಾಗ ಅಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಮೂರು PDF ನೋಡಬೇಕಾಗಿರುತ್ತೆ. ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಅದನ್ನು ನೋಡಬೇಕಾಗಿರುತ್ತೆ. ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಕಾಲೇಜ್ ಪ್ರಿಡಿಕ್ಟರ್ ಡಾಕ್ಯುಮೆಂಟ್ ಇದೆ. ಸೊ ಜಸ್ಟು 99 ರೂಪೀಸ್ನ ಪೇ ಮಾಡಿದ್ರೆ ಈ ರೀತಿ ನಿಮಗೆ ಲಿಸ್ಟ್ ಸಿಗ್ತಾ ಹೋಗುತ್ತೆ. ತುಂಬ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಇದನ್ನು ಪ್ರೈಸ್ ಕಮ್ಮಿ ಮಾಡಿ ಅಂತ. ಸೊ ಫಸ್ಟು 100 ಮೆಂಬರ್ಸ್ಗೆ ಇದನ್ನು ನಾನು 49 ರೂಪೀಸ್ನ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ದಿದು. ಸೊ ಈ ವರ್ಷ ನೀವು ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಇದೆಲ್ಲ ಗೊತ್ತಾಗೋದು ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದ ಮೇಲೆ. ಬಟ್ ನೀವು ಅಲ್ಲಿ ತನಕ ನಿಮ್ಮ ಲಾಸ್ಟ್ ಇಯರ್ನ ರೆಫರೆನ್ಸ್ ಆಗಿ ಇಟ್ಕೋಬೋದು. ಬೇಕಾದರೆ ಥರ್ಡ್ ರೌಂಡಲ್ಲೂ ಎಷ್ಟು ಇನ್ಕ್ರೀಸ್ ಆಗಿದೆ ಇದೆಲ್ಲ ಇದರಲ್ಲೇ ಗೊತ್ತಾಗುತ್ತೆ. ಓಕೆನಾ, ನಿಮಗೆ 1 ವರ್ಷದಿಲ್ಲ 3 ವರ್ಷದಿದೆ. 2023, 2024, 2025 3 ವರ್ಷದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಈಗ ನಾನು ಯಾವ ಬ್ರಾಂಚಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸು, EC, ತ್ರಿಬಲ್ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟು ನಿಮಗೆ ಯಾವುದು ಸಿಗಲ್ಲ, ಯಾವುದು ಕಷ್ಟ ಇರುತ್ತೆ, ಸೊ ಅದನ್ನು ತೋರಿಸುತ್ತೆ ಇದು ಲಾಸ್ಟ್ ಇಯರ್ ಪ್ರಕಾರ. ಬಟ್ ಈ ವರ್ಷ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದಿತ್ತು. ಓಕೆನಾ, ಆಲ್ರೆಡಿ ಮೋರ್ ದೆನ್ 1000 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿ ಆಪ್ಷನ್ ಎಂಟ್ರಿನೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಮೆಸೇಜು ಕೂಡ ಮಾಡಿದ್ದಾರೆ. ಸೊ ಈಗ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಟಫ್ ಇಲ್ಲಿ ತನಕ ಇತ್ತು 39,000 ತನಕ ಇತ್ತು. ಸೊ ಇವರ ರ್ಯಾಂಕು 50,000 ಇದೆ, ಬಟ್ 39,000 ತನಕ ಇವ್ರಿಗೆ ಟಫ್ ಅಂತ ಇದೆ. ಯಾಕಂದರೆ ಸಿಗೋ ಚಾನ್ಸಸ್ ಕಮ್ಮಿ ಇದೆ, ಬಟ್ ಸಿಗ್ಬೋದು. ನೆಕ್ಸ್ಟು ಇದಾದಮೇಲೆ ಇವ್ರಿಗೆ ಯಾವುದು ಸಿಗ್ಬೋದು ಅನ್ನೋದಕ್ಕೆ ಇಲ್ಲಿ ನೋಡಿ ಎಕ್ಸಾಂಪಲ್. 40,000ಇಂದ 52,000 ಆಗಿದೆ ಸೆಕೆಂಡ್ ರೌಂಡಲ್ಲಿ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ 55,000 ಆಗಿದೆ. ಸೊ ಥರ್ಡ್ ರೌಂಡಲ್ಲಿ ವೇಕೆನ್ಸಿ ಇದ್ದರೆ ಮಾತ್ರ ಈ ನಿಮಗೆ ಅಲಾಟ್ ಆಗುವಂಥದ್ದು. ಸೊ ವೇಕೆನ್ಸಿ ಇಲ್ಲ ಅಂದರೆ ಕಟ್ ಆಫು ಸೆಕೆಂಡ್ ರೌಂಡಲ್ಲಿ ಎಷ್ಟಿರುತ್ತೆ ಸೇಮ್ ಟು ಸೇಮ್ ಅಷ್ಟೇ ಇರುತ್ತೆ. ಓಕೆನಾ, ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು 41,000. ನೆಕ್ಸ್ಟು ಸೇಫ್ ಅಂದರೆ ಇವ್ರಿಗೆ ಪಕ್ಕಾ ಸಿಗುತ್ತೆ ಆ ಒಂದು ಕಾಲೇಜು ಕೂಡ ಮೆನ್ಷನ್ ಆಗಿರುತ್ತೆ. ಯಾಕಂದರೆ ಇವರ ರ್ಯಾಂಕ್ ಚೆನ್ನಾಗಿದೆ. ಸೊ ಇವರ ರ್ಯಾಂಕು 50,000 ಇದೆ ಅಲ್ವಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು 55,000 ಇವ್ರಿಗೆ ಪಕ್ಕಾ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ಈ ರೀತಿ ಮೆನ್ಷನ್ ಆಗಿರುತ್ತೆ. ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಇರುತ್ತೆ. ಸೊ ಜಸ್ಟು 49 ರೂಪೀಸ್ನ ಪೇ ಮಾಡಿದ್ರೆ ನಿಮ್ಮದು ನೇಮ್ ಹಾಕ್ತೀರಾ, ನಿಮ್ಮ ರ್ಯಾಂಕ್ ಹಾಕ್ತೀರಾ, ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಮತ್ತು ನಿಮಗೆ ಯಾವ ಬ್ರಾಂಚಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಜಸ್ಟು ಒನ್ ಟೈಮ್ ಲಿಸ್ಟ್ ಅಷ್ಟೇ. ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಮೂರು ರೌಂಡು ಮೆನ್ಷನ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದಾದಮೇಲೆ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ನೀವು KEA ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲಿ KEA ಅವ್ರಿಗೆ ಮ್ಯಾನೇಜ್ಮೆಂಟ್ ಅವರು ಸೀಟ್ನ ಸರೆಂಡರ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಬ್ಯಾಚ್ ಆಲ್ರೆಡಿ ರಿಲೀಸ್ ಆಗಿತ್ತು, ಅಂದರೆ ಒಂದು ಬ್ಯಾಚ್ ಆಲ್ರೆಡಿ KEAಗೆ ಮ್ಯಾನೇಜ್ಮೆಂಟ್ ಸೀಟ್ನ ಸರೆಂಡರ್ ಮಾಡಿದರು. ಬಟ್ ಈಗ ಇನ್ನೂ 2 ಬ್ಯಾಚ್ನ KEA ಅವ್ರಿಗೆ ಮ್ಯಾನೇಜ್ಮೆಂಟ್ ಅವರು ಸರೆಂಡರ್ ಮಾಡ್ತಾ ಇದ್ದಾರೆ. ಅಂದರೆ ಮೇಯ್ನಾಗಿ ಇಂಜಿನಿಯರಿಂಗ್ ಸೀಟ್ಸು. ಸೊ ಈಗ ನಿಮಗೆ ಗೊತ್ತಿರ್ಬೋದು, ಈಗ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ 40 ಸೀಟ್ಸು KEA ಅವ್ರು ಅಲಾಟ್ ಮಾಡ್ತಾರೆ. ಇನ್ನು 25 ಸೀಟ್ಸು ಮ್ಯಾನೇಜ್ಮೆಂಟ್ ಮುಖಾಂತರ ಅಲಾಟ್ ಆಗುತ್ತೆ. ಇನ್ನು 30 ಸೀಟ್ಸು ಕಾಮೆಟ್ಗೆ ಮುಖಾಂತರ ಅಲಾಟ್ ಆಗುತ್ತೆ. ಹೀಗೇನಾಗಿದೆ, ಮ್ಯಾನೇಜ್ಮೆಂಟು 25 ಸೀಟ್ಸ್ ಇದೆ ಅಲ್ವಾ, ಅದರಲ್ಲಿ ಒಂದಷ್ಟು ಸೀಟ್ಸು ಈಗ ಆಲ್ರೆಡಿ ಅವ್ರಿಗೆ ಗೊತ್ತಾಗಿರುತ್ತೆ ಕಾಲೇಜಸ್ಸು ಫಿಲ್ ಆಗಲ್ಲ, ನಾವು ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಷನ್ ಮಾಡಿಕೊಂಡ್ರೆ ಸ್ಟೂಡೆಂಟ್ಸು ಬರ್ತಾ ಇಲ್ಲ ಅಂತ. ಸೊ ಅವಾಗೇನು ಮಾಡ್ತಾರೆ, KEAಗೆ ಅವರು ನೀವು ಅಡ್ಮಿಷನ್ ಮಾಡಿಸ್ಕೊಡಿ ಅಂತ ಕೊಡ್ತಾರೆ. ಸೊ ಆ ಒಂದು ಸೀಟ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸು ಇನ್ಕ್ರೀಸ್ ಆಗಿದೆ, ಅಂದರೆ ಸರೆಂಡರ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 86 ಸೀಟ್ಸು ಮತ್ತು 29, ಅದೇ ರೀತಿ ಇಲ್ಲಿ 142, 81 ಈ ರೀತಿ ಪ್ರತಿಯೊಂದು ಕಾಲೇಜು ಯಾವುದು ಸರೆಂಡರ್ ಮಾಡಿರ್ತಾರೆ ಅದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಇದೇ ರೀತಿ 2 PDF ಇದೆ. ಸೊ ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಇದರಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಬ್ಯಾಚ್ 1, ಬ್ಯಾಚ್ 2 ಅಂತ 2 PDF ಇದೆ. ಸೊ ಇದರಲ್ಲೂ ಕೂಡ ಆಲ್ಮೋಸ್ಟ್ ನಿಮಗೆ 100 ಸೀಟ್ಸು 90 ಸೀಟ್ಸು ಈ ರೀತಿ ಮೆನ್ಷನ್ ಆಗಿದೆ. ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಈಗ ವೆಯ್ಟ್ ಮಾಡ್ತಾ ಇರೋದು KCT ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ.
ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಟಾಗ ಕೆಲವೊಬ್ರು ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿರ್ತೀರಾ, ಕೆಲವೊಬ್ರು ಡಿಲೀಟ್ ಮಾಡ್ಕೊಂಡಿರ್ತೀರಾ, ಕೆಲವೊಬ್ರು ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಂಡಿರ್ತೀರಾ. ಈಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು KCET ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಆಲ್ರೆಡಿ KEA ಕಡೆಯಿಂದ ಒಂದು ಅಪ್ಡೇಟ್ ಬಂದಿತ್ತು, ಸೊ ನೋಡಿರ್ತೀರಾ ಅಂತ ಅನ್ಕೊತೀನಿ. ಆ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇಲ್ಲಿ KEA ಶೆಡ್ಯೂಲಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ರು ಸೆಕೆಂಡ್ ರೌಂಡ್ ಶೆಡ್ಯೂಲಲ್ಲಿ. ಸೊ 19th ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತ. ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಬೆಳಗ್ಗೆ 9 ಗಂಟೆ ತನಕ ಚಾನ್ಸ್ನ ಕೊಟ್ಟಿದ್ರು. ಸೊ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಇನ್ನೂ ಕೂಡ ಅಪ್ಡೇಟ್ ಇಲ್ಲ. ಏನಾದರೂ ಅಪ್ಡೇಟ್ ಬಂದರೆ ನಮ್ಮ ವಾಟ್ಸಪ್ ಚಾನಲ್ಲಿ ನಾನು ಶೇರ್ ಮಾಡ್ತೀನಿ, ಹೋಗಿ ಒಂದ್ಸಲ ಜಾಯ್ನ್ ಆಗಿ, ಓಕೆನಾ. ಸೊ ಇವತ್ತು ಲಾಸ್ಟ್ ಡೇಟು ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಎಡಿಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲಿ ಅಥವಾ ರೀಆರ್ಡರ್ ಮಾಡೋದಕ್ಕಾಗಲಿ 9 ಗಂಟೆ ತನಕ ಟೈಮ್ನ ಕೊಟ್ಟಿದ್ರು. ಸೊ ಈಗ ಆಲ್ರೆಡಿ 9 ಗಂಟೆ ಆಗಿದೆ. ಯಾರಾದರೂ ಲಾಗಿನ್ ಆಗಿದ್ರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಈಗ 19th ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 19th ಇವತ್ತು 13th ಆಗಿರೋದ್ರಿಂದ ಇನ್ನೂ 6 ಡೇಸ್ ಇದೆ. ಸೊ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಬಟ್ ಇನ್ನೂ ಕೂಡ ಏನು ಎಕ್ಸ್ಟೆಂಡ್ ಮಾಡಿರೋ ಅಪ್ಡೇಟ್ ಇಲ್ಲ, ಓಕೆನಾ. ಸೊ ನೆಕ್ಸ್ಟು 19th ನಿಮ್ಮ ರಿಸಲ್ಟ್ ಬಂದಾಗ ಅದಾದಮೇಲೆ ನಿಮ್ಮ ಚಾಯ್ಸ್ ಎಂಟ್ರಿ ಇರುತ್ತೆ. ಸೊ ಚಾಯ್ಸ್ ಎಂಟ್ರಿಯಲ್ಲಿ ನಿಮ್ಗೆ ಇರೋದು ಎರಡೇ ಚಾಯ್ಸು. ಯಾರಿಗೆ ಹೇಳ್ತಿರೋದು ನಾನು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಇದೆರಡರಲ್ಲಿ ನೀವು ಒಂದನ್ನು ಚೂಸ್ ಮಾಡ್ಕೋಬೇಕು. ಸೊ ಅಲ್ಲಿ ತನಕ ನಿಮಗೆ ಇನ್ನೂ 6 ಡೇಸ್ ಇದೆ ಅಲ್ವಾ. ಸೊ ಫೀಸ್ ಪೇಮೆಂಟ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಸ್ಟೂಡೆಂಟ್ಸು ಇಲ್ಲೇ ಮಿಸ್ಟೇಕ್ ಮಾಡೋದು. ಸೊ ಈಗ ನಿಮಗೆ ಚೆನ್ನಾಗಿರೋ ಕಾಲೇಜಸ್ ಸಿಕ್ಕಿರುತ್ತೆ, ನಿಮ್ಗೆ ಬೇಕಾಗಿರೋ ಬ್ರ್ಯಾಂಚಸ್ ಸಿಕ್ಕಿರುತ್ತೆ, ಬಟ್ ನೀವು ಕರೆಕ್ಟ್ ಟೈಮ್ಗೆ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಇದು ನಿಮಗೆ ಸೆಕೆಂಡ್ ರೌಂಡು. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಸೀಟ್ ಬೇಕು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಿ, ಬೇಕಾದರೆ ಥರ್ಡ್ ರೌಂಡಲ್ಲಿ ವೆಯ್ಟ್ ಮಾಡ್ಬೋದು, ಬಟ್ ಫೀಸ್ ಪೇಮೆಂಟ್ ಕಂಪಲ್ಸರಿ. ಆದ್ದರಿಂದ ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸಿ. ಸೊ ಎಷ್ಟಾಗುತ್ತೆ ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಕೋರ್ಸ್ಗೆ ಫೀಸು, ಸೊ ಅಲ್ಲೇ ಮೆನ್ಷನ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದಾಗ ಅವರು ಅಮೌಂಟ್ನ ಅರೇಂಜ್ ಮಾಡ್ಕೊತಾರೆ. ನೀವು ಚಾಯ್ಸ್ ಎಂಟ್ರಿ ಎಲ್ಲ ಆದಮೇಲೆ ಅವರು ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ವ. ಸೊ ಆ ಒಂದು ಲಾಸ್ಟ್ ಡೇಟ್ ಹತ್ರ ಬಂದಾಗ ನೀವು ಹೇಳಿದಾಗ ತುಂಬ ತೊಂದರೆ ಆಗುತ್ತೆ. ಸೊ ನಿಮ್ಮ ಸೀಟು ಕ್ಯಾನ್ಸಲ್ ಆಗ್ಬೋದು. ಆದ್ದರಿಂದ ಮಿಸ್ ಮಾಡ್ಕೋಬೇಡಿ. ನಿಮಗೆ ಸೀಟು ಈಗ ಏನು ಸಿಕ್ಕಿರುತ್ತೆ ಅದು ಬೇಕು. ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕು. ಇದು ನಿಮಗೆ ಲಾಸ್ಟ್ ಚಾನ್ಸು. ಅಕಸ್ಮಾತ್ ಇದನ್ನು ಮಿಸ್ ಮಾಡಿಕೊಂಡ್ರೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಅದು ಅಲೌಟ್ ಆಗುತ್ತೆ, ಓಕೆನಾ. ಸೊ ಅಂದರೆ ಈಗ ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ಆವಾಗ ನಿಮಗೆ ಇದು ಸೀಟು ಅಡ್ಮಿಷನ್ ಆಗಿರೋದಿಲ್ಲ, ಹೋಲ್ಡು ಇರೋದಿಲ್ಲ, ಸುಮ್ಮನೆ ವೇಸ್ಟು. ಇಷ್ಟು ದಿನ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಿಂದ ಫೀಸ್ ಪೇಮೆಂಟ್ನ ಅರೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಾಕ್ಯುಮೆಂಟ್ಸು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಆವಾಗ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ಎಲ್ಲ ಕಾಲೇಜು ಆಲ್ಮೋಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೇಳೋದು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಅಡ್ಮಿಷನ್ಗೆ ಈಗ ಫಸ್ಟ್ ರೌಂಡಲ್ಲಿ ಎಷ್ಟು ದಿನ ಕೊಟ್ಟಿದ್ರೋ ಅಷ್ಟು ದಿನ ಕೊಡಲ್ಲ. ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನಿಮಗೆ ಟೈಮ್ ತುಂಬ ಕಡಿಮೆ ಕೊಡ್ತಾರೆ. ಆದ್ದರಿಂದ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದನ್ನು ಈಗಲೇ ನೋಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. 19th ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರ್ಬೋದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಆ ಒಂದು ಕಟ್ ಆಫ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇದು KEA ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗುತ್ತೆ, ಬಟ್ ನಿಮಗೆ ಇಷ್ಟು ಸಿಂಪ್ಲಿಫೈಡ್ ವೇಯಲ್ಲಿ ಸಿಗೋದಿಲ್ಲ. ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 3 PDF ಇರುತ್ತೆ. ಅದರಲ್ಲಿ ನಿಮ್ಮದೇ ಯಾವುದೋ ಕ್ಯಾಟಗರಿನ ನೀವು ಸ್ಕ್ರೋಲ್ ಮಾಡಿ ಸರ್ಚ್ ಮಾಡಿ ನೋಡಬೇಕು. ಸೊ ಅದೆಲ್ಲಕ್ಕೂ ಕೂಡ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಈ ಒಂದು ಡಾಕ್ಯುಮೆಂಟ್ ಏನು ತೋರಿಸ್ತೆ, ಸೊ ಆ ಒಂದು PDFನ ನೀವು ಪರ್ಚೇಸ್ ಮಾಡ್ಬೋದು. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ಆ ಒಂದು ಕಟ್ ಆಫ್ ನಿಮಗೆ ಸಿಗುವಂಥದ್ದು. ಸೊ ಪೇಮೆಂಟ್ ಆಗಿ ವೆಯ್ಟ್ ಮಾಡಿ, ಖಂಡಿತ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಕಟ್ ಆಫ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ.